टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರ್ಕಾರ ಮಟ್ಟದಲ್ಲಿ ತುಂಬಾ ಸತ್ತು ಮಾಡ್ತಾ ಇದೆ. ಒಬ್ಬ ಪ್ರಭಾವಿ ಸಚಿವರು ಅದರಲ್ಲೂ ಕೂಡ ತುಮಕೂರು ಭಾಗದ ಸಚಿವರೊಬ್ಬರದ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಒಂದು ವಿಚಾರ ತುಂಬಾ ನಾವು ಮಾಧ್ಯಮದಲ್ಲೇ ಇದನ್ನು ನೋಡ್ತಾ ಇರ್ತಕ್ಕಂಥದ್ದು. ನಮಗೆ ಈ ವಿಚಾರದಲ್ಲಿ ನಮ್ಮದು ಸ್ವಲ್ಪ ನಾವು ಇನ್ನೂ ABCDಲೇ ಇದ್ದೀವಿ, ನಾವಿನ್ನೂ Z ಗಂಟೆ ಹೋಗಿಲ್ಲ. ಹನಿ ಟ್ರ್ಯಾಪ್ ವಿಚಾರ ಸಂಪೂರ್ಣವಾಗಿ ತಿಳ್ಕೊಳ್ಳದೆ ಅದನ್ನು ರಿಯಾಕ್ಟ್ ಮಾಡೋದು ಒಳ್ಳೆಯ ಬೆಳವಣಿಗೆ ಅಲ್ಲ. ಕಾರಣ ಏನಂದರೆ ಭಾಳ ಸೂಕ್ಷ್ಮವಾದಂಥ ವಿಚಾರ, ಇದು ಸೂಕ್ಷ್ಮವಾದಂಥ ವಿಚಾರ ಆಗಿರೋದ್ರಿಂದ ಅವರ ಇದಕ್ಕೆ ಧಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ನಾವು ಯಾರು ಕೂಡ ನಡ್ಕೋಬಾರ್ದು. ಅದೇನಾದರೂ ಆಗಿದ್ದರೆ ಅದು ಯಾರಾಗಿದೆ ಅದನ್ನು ಅವರವ್ರು ಅನುಭವಿಸ್ತಾರೆ ಅಷ್ಟೇ. ಭಾಳ ಹುಷಾರಾಗಿರಬೇಕು. ರಾಜಕಾರಣ ಜೀವನದಲ್ಲಿ ನಾವು ಪ್ರತಿಯೊಂದು ಹೆಜ್ಜೆನೂ ಕೂಡ ಹಿಂದೆ ಹೇಳೋರು ಕಚ್ಚೆ ಬಾಯಿ ಎರಡೂ ಶುದ್ಧವಾಗಿರ್ಬೇಕು ಅಂತೇಳಿ. ರಾಜಕಾರಣಕ್ಕೆ ಬರ್ಬೇಕಂತಂದರೆ ಬಾಯಿ ಮತ್ತು ಕಚ್ಚೆ ಎರಡೂ ಶುದ್ಧವಾಗಿ ಇಟ್ಕೋಬೇಕು ಅಂತಕ್ಕಂಥ ಮಾತು ಹಿಂದೆ ಭಾಳ ನಮ್ಮ ಹಿರಿಯ ರಾಜಕಾರಣಿಗಳು ಹೇಳೋರು. ಹಂಗೆ ಇಟ್ಕೋಬೇಕು. ಈ ಥರ ಏನಾರ ಅನಾವಶ್ಯಕವಾಗಿ ಅವಕಾಶ ಮಾಡಿಕೊಟ್ಟಿದ್ರೆ ಅವಶ್ಯ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಆಗಲಿ. ಬಟ್ ಇದನ್ನೇ ಇಟ್ಕೊಂಡು ಬೇರೆಯವ್ರನ್ನ ತೇಜೋವಧೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಇತ್ತೀಚೆಗೆ ಕೆಲವು ನಾಯಕರು ಟಾರ್ಗೆಟ್ ಆಗ್ತಿದ್ದಾರೆ ಅಂತ, ಯಾಕಂದರೆ ರಮೇಶ್ ಜಾರಕಿಹೊಳಿ ಆಯಿತು. ಯಾರು ಟಾರ್ಗೆಟ್ ಆಯ್ತಾರೆ? ಈಗ ನಾನು ಮಾಡಿದ್ರೆ ತಾನೇ ಟಾರ್ಗೆಟ್ ಆಗೋದು. ನಾನು ಮಾಡಿದೆ ಗೌರವವಾಗಿದ್ದರೆ ನಾನೇ ಟಾರ್ಗೆಟ್ ಆಯ್ತೀನಿ. ಈಗ ನಾನು ಏನಾದರೂ ಕೂಡ ಆ ಒಂದು ಜಾಲದಲ್ಲಿ ಸಿಗಾಕೊಂಡ್ರೆ ಮಾತ್ರ ನಾನು ಟಾರ್ಗೆಟ್ ಆಯ್ತೀನಿ. ನಾನು ಸಿಗಾಕೊಳ್ಳದೆ ನನ್ನ ಕೆಲಸ ನಾನು ಮಾಡ್ಕೊಂಡಿದ್ರೆ ಟಾರ್ಗೆಟ್ ಹೆಂಗೆ ಮಾಡೋಕ್ಕಾಯ್ತದೆ? ಈಗ ಯಾರು ಟಾರ್ಗೆಟ್ ಮಾಡ್ತಾರೆ ನಮ್ಮನ್ನು? ನಾವು ನಮ್ಮ ರಾಜಕಾರಣನ ನಮ್ಮ ಬುದ್ಧಿವಂತಿಕೆಯಿಂದ ಭಾಳ ಹುಷಾರಾಗಿ ನಮ್ಮ ರಾಜಕೀಯ ಜೀವನವನ್ನು ನಡೆಸಬೇಕು. ಪ್ರತಿಯೊಂದು ಇದು ಸಾರ್ವಜನಿಕವಾದಂಥ ಜೀವನ. ಪ್ರತಿಯೊಬ್ಬರು ಕೂಡ ಇದನ್ನು ನಮ್ಮನ್ನು ವಾಚ್ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಅವ್ರಿಗೆ ಎದುರ್ಕೊಂಡು ನಮ್ಮ ಜೀವನವನ್ನು ನಾವು ನಡೆಸಬೇಕು. ಈಗ ರಾಜಕಾರಣಿಗಳನ್ನ ಟಾರ್ಗೆಟ್ ಮಾಡ್ತಾರೆ, ಪ್ರತ್ಯೇಕ ಅವ್ರಿಗೆ ಯಾವ್ದಾದ್ರು ಟೀಮ್ ಇದರಿಂದ ಇದೆಯಾ ಅಂತ? ಇಲ್ಲ, ನಿಮ್ಮ ಮಾಧ್ಯಮದವ್ರು ಹೇಳ್ಬೇಕು, ನನಗಂತೂ ಗೊತ್ತಿಲ್ಲ ಇದ್ರ ಬಗ್ಗೆ. ಹೌಸಲ್ಲೂ ಕೂಡ ಚರ್ಚೆ ಆಗಿದೆ ಸರ್. ಚರ್ಚೆ ರೆಗ್ಯುಲರಾಗಿ ಆಯ್ತಾ ಇರ್ತದೆ, ಎಲ್ಲ ವಿಚಾರಗಳು ಚರ್ಚೆ ಆಯ್ತದೆ. ಬಟ್ ಯಾವುದಕ್ಕೂ ಕೂಡ ದಾಖಲೆ ಇಲ್ವಲ್ಲ. ದಾಖಲೆ ಇಲ್ಲದೆ ಇರ್ತಕ್ಕಂಥ ಚರ್ಚೆಗೆ ಅಷ್ಟೊಂದು ಮಾನ್ಯತೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ.